ಪಿಂಪಲ್ಸ್ ಆರ್ ನಾಟ್ ಸಿಂಪಲ್. ಸೊ ಹೌದು, ಪಿಂಪಲ್ಸು ಸಿಂಪಲ್ ಅಲ್ಲ. ಯಾಕೆ ಅಂತಂದರೆ, ಯಾರಿಗೆ ಪಿಂಪಲ್ಸ್ ಬಂದಿರುತ್ತೋ ಅವ್ರಿಗೆ ಗೊತ್ತು ಎಷ್ಟು ಮುಜುಗರ ಆಗುತ್ತೆ ಅನ್ನೋದು. ಯಾಕೆ ಅಂತಂದರೆ, ಫೇಸ್ ಮೇಲೆ ಪಿಂಪಲ್ಸ್ ಬಂದರೆ ಅದನ್ನು ಫೇಸ್ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಎಲ್ಲರಿಗೂ ಬ್ಯೂಟಿ ಕಾನ್ಷಿಯಸ್ ಇರುತ್ತೆ. ಅದು ರಿಂಕಲ್ ಫ್ರೀ, ಮಾರ್ಕ್ ಫ್ರೀ ಸ್ಕಿನ್ನು, ಗ್ಲೋಯಿಂಗ್ ಸ್ಕಿನ್ನು ಎಲ್ಲರಿಗೂ ಇಷ್ಟ. ಸೊ ಹಂಗಾಗ್ಬಿಟ್ಟು ಪಿಂಪಲ್ಸು ಒಂದೊಂದು ಸರಿ ನಮಗೆ ತೊಂದರೆ ಕೊಡ್ತವೆ. ಒಂದೊಂದು ಸರಿ ಅಲ್ಲ, ಎಲ್ಲರಿಗೂ ತೊಂದರೆ, ಪಿಂಪಲ್ಸ್ ಫೇಸ್ ಮಾಡೋರಿಗೆಲ್ಲ ತೊಂದರೆ ಇರುತ್ತೆ ಅದು. ಸೊ ನಮ್ಮ ಇಂಡಿಯಾನಲ್ಲಿ 9.5% ಅಷ್ಟು ಲೇಡೀಸ್ಗೆ ಪಿಂಪಲ್ಸ್ ಪ್ರಾಬ್ಲಮ್ಸ್ ಇದೆ. ಅದೇ ಥರ ಜೆಂಟ್ಸ್ಗೆ 9% ಜೆಂಟ್ಸ್ಗೆ ಪಿಂಪಲ್ಸ್ ಪ್ರಾಬ್ಲಮ್ ಇದೆ. ಸೊ ಹಂಗಂತ ರೆಮಿಡೀಸೂ ಭಾಳ ಅಡ್ವಾನ್ಸ್ಡ್ ಆಗಿದ್ದಾವೆ, ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ರೆಮಿಡೀಸು ಇದ್ದಾವೆ. ಸೊ ಇದರಲ್ಲಿ ಮತ್ತೆ ಕ್ಯಾಟಗರೈಸ್ಡ್ ಮಾಡಿದ್ರೆ, ಜಾಸ್ತಿ ಪಿಂಪಲ್ಸ್ ಬರೋದು ಒಂದು ಕ್ಯಾಟಗರಿ ಆಯಿತು ಅಂತಂದರೆ, ಮಂತ್ಲಿ ಒಂದು ಮೆನ್ಸ್ಟ್ರಲ್ ಸರ್ಕಲ್ ಟೈಮಲ್ಲಿ ಒಂದು 4-5 ಪಿಂಪಲ್ ಬರೋದು, ಅಥವಾ ಏನೋ ಒಂದು ಬಾಡಿ ಜಾಸ್ತಿ ಹೀಟ್ ಆದವಾಗ ಬರೋದು, ಮತ್ತು ಪೊಲ್ಯೂಷನ್ಗೆ ಎಕ್ಸ್ಪ್ಲೋರ್ ಮಾಡಿದವಾಗ ಬರೋದು ಫೇಸ್ನ. ಇದು ಒಂದು 4-5 ಪಿಂಪಲ್ಸ್ ಆ ಥರ ಬರೋದ್ರಿಂದ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಭಾಳ ಒಳ್ಳೆ ಹೋಮ್ ರೆಮಿಡೀಸು ಇದೆ. ಅದೇನಪ್ಪ ಅಂತಂದರೆ, ಒಂದು ಹಲ್ದಿ ಕೊಂಬು ಮತ್ತು ಚಂದನದ್ದು ಸ್ಟಿಕ್ಕು, ಅವೆರಡನ್ನೂ ಸೇರಿಸಿ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದನ್ನು ಎಲ್ಲಿ ಪಿಂಪಲ್ ಆಗಿರುತ್ತೋ ಅಲ್ಲಿ ಆ ಮಾರ್ಕ್ಗೆ ಅಪ್ಲೈ ಮಾಡೋದ್ರಿಂದ ಪಿಂಪಲ್ ಕ್ಲೀನಾಗಿ ವಾಸಿ ಆಗಿಬಿಡುತ್ತೆ. ಒಂದು 7-8 ಡೇಸ್ ಅದನ್ನು ಮಾಡಿ, ಮಾರ್ಕ್ ಹೋಗಿಲ್ಲ ಅಂತಂದರೆ ಇನ್ನೊಂದು 7 ಡೇಸು ಮತ್ತು ನೀವು ಆ ಮಾರ್ಕ್ಗೆ ಈ ಪೇಸ್ಟನ್ನು ಹಚ್ಚೋದ್ರಿಂದ ನಿಮ್ಮ ಮಾರ್ಕೂ ಕ್ಲಿಯರಾಗಿ ಸ್ಕಿನ್ ಕ್ಲಿಯರ್ ಆಗಿಬಿಡುತ್ತೆ. ಇದು ಮಿನಿಮಮ್ ಪಿಂಪಲ್ಸ್ ಇರೋವಂಥವ್ರು ಫೇಸ್ ಮಾಡುವಂಥ ಸೊಲ್ಯೂಷನ್ ಆಗಿದೆ. ಸೆಕೆಂಡ್ ಒನ್ ಬಂದು ಮೇಜರಾಗಿ ಪಿಂಪಲ್ಸ್ ಇರುವಂಥದ್ದು ಪ್ರಾಬ್ಲಮ್. ಮೇಜರಾಗಿ ಪಿಂಪಲ್ಸ್ ಇರುವಂಥವರು ಅಬ್ಸರ್ವ್ ಮಾಡಬೇಕು, ಅವ್ರು ಏನು ಮಾಡಿದ್ರೆ ಪಿಂಪಲ್ಸ್ ಮೇಜರಾಗಿ ಬರ್ತಿದ್ದಾವೆ ಅಂತ. ಕೆಲವ್ರಿಗೆ ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಸು ಸೇವಿಸೋದ್ರಿಂದ ತುಂಬಾ ಮೇಜರಾಗಿ ಪಿಂಪಲ್ಸು ಪ್ರಾಬ್ಲಮ್ಸ್ ಬರುತ್ತೆ, ಪಿಂಪಲ್ಸ್ ಆಗ್ತವೆ. ಆ ಥರದವರು ಆದಷ್ಟು ಬೇಗ ಅದನ್ನು ಹಾಲಿನ ಪ್ರಾಡಕ್ಟ್ಸ್ನ ಸೇವನೆ ಮಾಡೋದು ನಿಲ್ಲಿಸೋದು ಒಳ್ಳೆಯದು. ಹಾಗಂತ ಮೊಸರು ಮತ್ತು ಪನ್ನೀರನ್ನು ನೀವು ಸೇವಿಸ್ಬೋದು, ಅದರಿಂದ ಯಾವುದೇ ಆದಂಥ ಕಾಸ್ ಆಗಲ್ಲ ಪಿಂಪಲ್ಸ್ ಮೇಲೆ, ಅದರಿಂದ ಪಿಂಪಲ್ಸು ಆಗಲ್ಲ. ಸೊ ಅದಲ್ಲದೇನೇ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಸಿಕ್ಕಾಪಟ್ಟೆ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ದು ಬ್ಲಡ್ ಟೆಸ್ಟೇ ಬಂದಿದೆ, ಸೊ ಆ ಬ್ಲಡ್ ಟೆಸ್ಟನ್ನು ಮಾಡಿಬಿಟ್ಟು ಡಾಕ್ಟರ್ಸ್ ಆ ಟೆಸ್ಟ್ ರಿಪೋರ್ಟ್ ತಕ್ಕಂಗೆ ನಿಮಗೆ ಮೆಡಿಸಿನ್ಸ್ ಕೊಡ್ತಾರೆ ಹಾರ್ಮೋನಲ್ಸ್ ಬ್ಯಾಲೆನ್ಸ್ ಆಗಲಿಕ್ಕೆ. ಸೊ ಅದನ್ನು ನೀವು ಮೆಡಿಕೇಷನ್ ತೊಗೊಳ್ಳೋದ್ರಿಂದ ನಿಮ್ಮ ಪಿಂಪಲ್ ಪ್ರಾಬ್ಲಮ್ಮು ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ. ಸೊ ನಾನು ಇದು ಪಿಂಪಲ್ಸ್ದು ನಾವು ಲೈಟಾಗಿ ತೊಗೋತೀವಿ, ಬಟ್ ಪಿಂಪಲ್ಸ್ ಇರೋರ್ಗೆ ಫೇಸ್ ಮಾಡೋದು ಅವರಿಗೆ ಕಷ್ಟನೇ ಅನಿಸುತ್ತೆ ಅನ್ನೋ ಒಂದು ಮನೋಭಾವನೆ ನಂದು. ಸೊ ಈ ರೀತಿ ಟಾಪಿಕ್ಸ್ನ ತಗೊಂಡು ನಾನು ಮತ್ತೆ ಬರ್ತೀನಿ. ನಿಮಗೆ ಯಾರಿಗೆಲ್ಲ ಈ ಟಾಪಿಕ್ಕು ಯೂಸ್ಫುಲ್ ಆಗಿದೆ, ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅನಿಸುತ್ತೋ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಇಲ್ಲಿ ನಾನು ಮಾತನಾಡೋ ಯಾವುದೇ ಟಾಪಿಕ್ ಆದ್ರೂ ಇದನ್ನು ಎಲ್ಲ ಎಕ್ಸ್ಪರ್ಟ್ಸ್ ಹತ್ರ ಒಂದು ಸರಿ ಇಂಟ್ರ್ಯಾಕ್ಟ್ ಮಾಡಿ, ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡು, ಮತ್ತು ಆದಷ್ಟು ಸಾಕಷ್ಟು ಬುಕ್ಸ್ ಓದಿ, ಎಕ್ಸ್ಪರ್ಟ್ಸ್ ಒಪಿನಿಯನ್ ಏನಿದೆಯೋ ಅದ್ರ ಮೇಲೇ ನಾನು ಇದನ್ನೆಲ್ಲ ಜಿಸ್ಟ್ ಮಾಡಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಚಿಕ್ಕದಾಗಿ ಹೇಳೋಕ್ಕೆ ಟ್ರೈ ಮಾಡಿರೋದು. ಸೊ ಇದೇ ಟಾಪಿಕ್ಸ್ ಜೊತೆಗೆ ಥರ ನಾನು ಇನ್ನೂ ವೀಡಿಯೋಸ್ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್.